ಹಾಯ್ ಫ್ರೆಂಡ್ಸ್, ಬಂದ್ರಾ? ಬನ್ನಿ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರದು ಕಾಫಿ ಆಯಿತಾ? ಯಾರು ನಮ್ಮನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಗಜೇಂದ್ರ ಎನ್ವಿ ಆಕ್ಟಿವ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಶೇಷ ವಿಡಿಯೋಕ್ಕಾಗಿ ಕಾಯ್ತಾ ಇರಿ, ನೋಡ್ತಾ ಇರಿ. ಏನಪ್ಪ ಇವತ್ತಿನ ವಿಶೇಷ ಕಾರ್ಯಕ್ರಮ ಹೇಳ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ಅದೇ ಸಸ್ಪೆನ್ಸ್. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಪ್ರೋತ್ಸಾಹಿಸಿ. ಏನು ಹೇಳ್ತಾ ಇದ್ದೀನಿ, ಇವತ್ತಿನ ಮೇನ್ ಟಾಪಿಕ್ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಲೈವ್ ಬಗ್ಗೆ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ವಿಷಯ, ತಿಳ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ತಿಳಿಸಿ, ಯಾವ ಥರ ಅಂತ ಹೇಳ್ಕೊಡ್ತೀನಿ. ಏನಪ್ಪ ಇವತ್ತು ಲೈವಿನ ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಯಾರ್ಯಾರು 18 ವರ್ಷದಿಂದ ಒಳಗಿದ್ದೀರಾ ಮಕ್ಕಳವ್ರು ಯಾರು ಲೈವ್ ವಿಡಿಯೋ ಮಾಡ್ತೀರಾ ಅವರೆಲ್ಲ ನಿಮ್ಮ ಫೇಸ್ನ ತೋರಿಸಿದ್ರು ಬೇರೆ ಬೇರೆ ಥರದ್ದು ತೋರ್ಸೋಕೆ ಹೋಗ್ಬೇಡಿ. ಯಾವ ಥರ ಅಂತ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 18 ವರ್ಷದಿಂದ ಒಳಗಿರೋ ಅಂಥವ್ರು ಬೈ ಮಿಸ್ಟೇಕ್ ಮಾಡ್ಕೋಬೇಡಿ. ಯಾರು 18 ವರ್ಷ ಕೆಳಗಡೆ ಒಳಗಡೆ ಇರೋ ಅಂಥವ್ರು 18, 17, 16 ಈ ಥರ ಇರೋ ಅಂಥವ್ರು ಯಾರ್ಯಾರು ಯೂಟ್ಯೂಬ್ ಮಾಡ್ತಾಯಿದ್ರ ಮಕ್ಕಳು ಅವ್ರಿಗೆಲ್ಲ ನನ್ನ ಮಗ ಏನು ಅಂತ ತಿಳಿಸ್ತಾನೆ. ಅದ್ರ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡಪ್ಪ, ನೀನು ಚೈಲ್ಡ್ ಅಲ್ವಾ. ಏನು ವಿಷಯ ಅಂತ ಹೇಳ್ತೀನಿ. ಆವಾಗಲೇ ನನ್ನ ಮಗ ಹೇಳ್ತಾನೆ ಅಂತ ಹೇಳಿದ್ದೆ. ಅವ್ನಿಗೊಂದು ಸ್ವಲ್ಪ ಅಷ್ಟ್ರ ಬಗ್ಗೆ ಟೆಕ್ನಾಲಜಿ ಇಲ್ವಂತೆ, ಹಂಗಂತ ಹೇಳ್ದೆ. ನಾನು ಹೇಳ್ತೀನಿ ಯಾವ ಥರ ಅಂತ. ಏನಪ್ಪ ಅಂತ ಅಂದರೆ, ಈ ತುಂಬ ಮಳೆ ಬರೋ ಅಂಥದ್ದನ್ನು ಲೈವಲ್ಲಿ ನೆನೆಯೋ ಅಂಥದ್ದನ್ನು ತೋರ್ಸೋಕೆ ಹೋಗಬೇಡಿ ಮಕ್ಕಳು, ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಬೈಕ್ ವೆರಿ ಇಂಪಾರ್ಟೆಂಟ್. ಬೈಕ್ ಕೊಡಿಸ್ತಾ ಇರ್ತಾರಲ್ಲ 18 ವರ್ಷದಿಂದ ಒಳಗಡೆ ಮಕ್ಕಳುಗಳು, ಅವ್ರು ಯಾರನ್ನೂ ಬೈಕ್ ಕೊಡಿಸೋದು ವೀಡಿಯೋನ ತೋರ್ಸೋಕೆ ಹೋಗಬೇಡಿ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇನ್ನೇನು ದೀಪಾವಳಿ ಬಂತು ಅಂದ್ಕೊಂಡು ದೀಪಾವಳಿ ಪಟಾಕಿ ಅಂತೂ ಯಾವುದೇ ಕಾರಣಕ್ಕೂ ಕ್ರಾಕರ್ಸ್ ಹಚ್ಚೋಕ್ಕೆ ಹೋಗಬೇಡಿ ಮಕ್ಕಳು. ಯಾಕೆ ಅಂದರೆ ಕಮ್ಯುನಿಟಿ ಲೈನ್ಸು ಅದನ್ನು ನಿಮ್ಮನ್ನ ಲಾಕ್ ಮಾಡುತ್ತೆ. ಮತ್ತು 1 ಟೈಮ್ 2 ಟೈಮ್ 3 ಟೈಮ್ಸ್ ಆಯಿತು ಅಂದರೆ ಅಕೌಂಟು ಆಟೋಮೆಟಿಕ್ಲಿ ಡಿಲೀಟ್ ಆಗೋಗುತ್ತೆ, ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾರು ಮಕ್ಕಳುಗಳು 18 ವರ್ಷದಿಂದ ಒಳಗಿರೋ ಅಂಥವ್ರು ಯಾರನ್ನೂ ಆ ಥರ ಪ್ರಾಬ್ಲಮ್ಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ, ವೇಸ್ಟ್ ಆಗುತ್ತೆ. ನೀವೇನೇನು ಕಷ್ಟಪಟ್ಟಿರ್ತೀರಾ ಅದೆಲ್ಲ ಸುಮ್ಮನೆ ನೀರಲ್ಲಿ ಹುಣ್ಸೆಣ್ಣಾಕಿ ಹೋಮ ಮಾಡೋ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಒಳ್ಳೇದಾಗಬೇಕು ಅಂತ ಅಂದರೆ ಯೂಟ್ಯೂಬ್ದು ಕೆಲವಷ್ಟು ನಿಯಮಗಳಿರುತ್ತೆ, ಅದನ್ನು ಪಾಲಿಸಿ. ಮತ್ತು ಕಮಿಟಿ ಗೈಡ್ಲೈನ್ಸ್ದು ಯಾವ್ದ್ಯಾವುದು ಹಾಕ್ಬಾರ್ದು ಅಂತ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಅಂತಂದರೆ, ಯೂಟ್ಯೂಬ್ದು ಇಂತಿಂಥ ವರ್ಡ್ಸ್ಗಳನ್ನ ಕೆಲವನ್ನ ಹಾಕಬಾರ್ದು ಅಂತ ಇರುತ್ತೆ, ಅದನ್ನು ವರ್ಡ್ಸ್ ಯಾವ್ದ್ಯಾವುದು ಅಂತ ತಿಳ್ಕೊಳ್ಳಿ. ಮಕ್ಕಳುಗಳು ವೆರಿ ಇಂಪಾರ್ಟೆಂಟು. ನಿಮಗೂ ಆಸೆ ಇರುತ್ತೆ, ಅವ್ರು ಮಾಡ್ತಾಯಿದ್ದಾರೆ, ಇವ್ರು ಮಾಡ್ತಾಯಿದ್ದಾರೆ, ಮಕ್ಕಳು ನಾನು ಯಾಕೆ ಮಾಡಬಾರ್ದು ಅನ್ನೋದು ನಿಮ್ಮ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಮಕ್ಕಳಾಗಿರ್ಬೋದು, ಅವರು 18 ವರ್ಷದಿಂದ ಒಳಗಿರೋ ಅಂಥ ಮಕ್ಕಳುಗಳು ಯಾವುದೇ ಕಾರಣಕ್ಕೂ ಮತ್ತು ಜಗಳ ಆಡ್ತಾ ಇರೋ ಅಂಥದ್ದು, ಮತ್ತು ರಕ್ತ ಬರುತ್ತಲ್ಲ ಆ ಥರ ಜಗಳಾಡಿದಾಗ ಆ ಥರ ಸೀನ್ಗಳು ಯಾವುದೇ ಕಾರಣಕ್ಕೂ ಅದನ್ನು ಹಾಕ್ಬಿಡಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಚಾನಲ್ ಕಾಪಾಡೋದು ನಿಮ್ಮ ಕೈಲೇ ಇರುತ್ತೆ. ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಾಗಲ್ಲ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಕೆಲವೇನಾಗುತ್ತೆ, ಒಂದೊಂದು ಎಕ್ಸ್ಪೀರಿಯೆನ್ಸ್ ಆದಾಗಲೇ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಗೊತ್ತಾಗೋದು. ಹಾಗಾಗಿ ಹೇಳ್ತೀನಿ, ನನಗೂ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇತ್ತು ಫಸ್ಟ್ ಅಕೌಂಟಲ್ಲಿ. ನೆಕ್ಸ್ಟ್ ಅಕೌಂಟು ಏನೂ ಆಗದಿರೋ ಥರ ಕಾಪಾಡೋ ಅಂಥ ಜವಾಬ್ದಾರಿ ನಮ್ಮ ಕೈಲಿರುತ್ತೆ. ಆ ಥರ ಏನಾದ್ರು ಆಯಿತು ಅಂತ ಅಂದರೆ ನಾನು ನೆಕ್ಸ್ಟ್ ಬೇರೆದೊಂದು ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದು ಅಂದರೆ PR ಬ್ಲ್ಯಾಕ್ ಕನ್ನಡ ಚಾನಲ್ ಅಂತ ಒಂದಿದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಮಾಡ್ಕೊಳ್ಳಿ, ಯಾರ್ಯಾರು ವೀಡಿಯೋ ನೋಡ್ತಾಯಿದ್ರು ಅವರೆಲ್ಲ. ಮತ್ತು ಯಾರ್ಯಾರು ನನ್ನ ಮಗನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನಿಗೆಲ್ಲ ಸಪೋರ್ಟ್ ಮಾಡ್ತೀರಾ, ಅದೇ ಥರ ಸಪೋರ್ಟ್ ಮಾಡಿ. ಮತ್ತು ಯೂಟ್ಯೂಬ್ ಬಗ್ಗೆ ನಾವೇನಾದ್ರು ಬೈ ಮಿಸ್ಟೇಕ್ ಮಾತಾಡಿದ್ರೆ ಯೂಟ್ಯೂಬ್ಗೆ ನಾವು ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ಸೊ ಸಾರಿ ಯೂಟ್ಯೂಬ್. ಯಾಕೆ ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ಸ್ಗಳು ಮಕ್ಕಳಿಗೆ ಗೊತ್ತಿರಲ್ಲ, ಅದನ್ನು ನೀವು ವರ್ಡ್ಸಲ್ಲಿ ಯಾವುದೇ ಥರ ಅಂತ ಕೇಳೋದಕ್ಕೆ ನೀವು ಸಹ ಆನ್ಸರ್ ಮಾಡಿ. ಮಕ್ಕಳುಗಳು ಯಾವುದೇ ಕಾರಣಕ್ಕೂ ಅದು ಬಂದ ತಕ್ಷಣ ಕಮಿಟಿ ಗೈಡ್ಲೈನ್ಸಲ್ಲಿ ರೆಸ್ಪಾನ್ಸ್ ಅಂತ ಬಂದಿರುತ್ತೆ, ಅದನ್ನು ರೆಸ್ಪಾನ್ಸ್ ಮಾಡಿ ಏನಿರುತ್ತೆ ಅದಕ್ಕೆ. ಮತ್ತು ಯಾರು ಅಷ್ಟೊಂದು ಅಲ್ಲಿ ತನಕ ಹೋಗಬೇಡಿ. ಯಾಕೆ ಅಂದರೆ ತುಂಬ ವೆರಿ ಡಿಫಿಕಲ್ಟ್ ಇದೆ ಯೂಟ್ಯೂಬ್ ಮಾಡೋದು. ಸುಮ್ಮನೆ ಸರ್ವೇ ಸಾಮಾನ್ಯ ಅಲ್ಲ, ತುಂಬ ಜನ ಬೆಳೆದಿದ್ದಾರೆ. ಅದ್ರ ಬಗ್ಗೆ ಕೆಲವ್ರಿಗೆ ABCD ಗೊತ್ತಿರಲ್ಲ ಪಾಪ, ಅಂಥವ್ರೆಲ್ಲ ಮಾಡ್ತೀರಾ. ಮತ್ತು ಸುಮ್ಮನೆ ಅಷ್ಟೊಂದೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಿ ಮತ್ತು ಸುಮ್ಮನೆ ಲಾಕ್ ಆಯಿತು ಅಂದರೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಆ ಥರ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಮತ್ತು ನಿಮ್ಗೇನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಯೂಟ್ಯೂಬ್ದು ಮಕ್ಕಳುಗಳದ್ದು ಚಾನಲ್ ಅದೇನಾದ್ರು ಇದ್ದರೆ ನನ್ನ ಮಗನಿಗೆ ಕೊಟ್ಟಿದ್ದಾನೆ ಕಾಂಟ್ಯಾಕ್ಟ್ ನಂಬರ್, ಅದು ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳಿಸ್ತಾನೆ. ಮತ್ತು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಹೇಳಿ, ಆದರೆ ನಮ್ಮಿಂದ ಆದರೆ ಸಾಲ್ವ್ ಮಾಡೋ ಅಂಥದ್ದನ್ನೇ ನಿಮಗೆ ವಿಷಯನ ತಿಳಿಸ್ತೀನಿ. ಪಾಪ ಯಾರೋ ಸಾರಿ ಮೇಡಮ್, ಯಾರೋ ತಮ್ಮೇಲ್ ಬಗ್ಗೆ ಹಾಕಿ ಅಂತ ಒಂದು ವಿಷಯ ತಿಳಿಸಿದ್ರಿ. ನಾವು 3 ಡೇಸಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ. ಅದೇನು ತಮ್ಮೇಲ್ ಅಂತ ಹೇಳಿದರೆ ಅದನ್ನು ನಾನು ಲೈವಲ್ಲಿ ಯಾವ ಥರ ಅಂತ ತೋರಿಸ್ತೀನಿ. ಅದನ್ನು ಚಾರ್ಟ್ ಇಟ್ಟು ತೋರಿಸ್ಬೇಕು, ಗೊತ್ತಾಗಬೇಕು ಅಂತಂದರೆ ಅದನ್ನೆಲ್ಲ ಯಾವ ಥರ ಅಂತ ಹೇಳ್ಕೊಡ್ತೀನಿ.
ವಾಚ್ ಅವರು ಯಾರ್ಯಾರು ಕಂಪ್ಲೇಂಟ್ ಮಾಡ್ಕೊಂಡಿಲ್ಲ ಅವರೆಲ್ಲ ಕಂಪ್ಲೇಂಟ್ ಮಾಡ್ಕೊಳೋದು ಹೆಂಗೆ ಅಂತಲೂ ಹೇಳ್ಕೊಡ್ತೀನಿ ಪರ್ಸ್ನಲಾಗಿ. ನಿಮ್ದು ಏನಾದ್ರು ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಏನಾದ್ರು ಬೈ ಮಿಸ್ಟೇಕ್ ಆಯಿತು ಅಂದ್ರೂ ನಮ್ಗೆ ಹೇಳಿ, ಅದೇನಿದೆ ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತೀವಿ. ಅಯ್ಯೋ ಏನಪ್ಪ ತಲೆನೇ ಬಿದ್ದೋಯ್ತು ಯೂಟ್ಯೂಬ್ ಕಡೆಯಿಂದ, ನಾನು ಯಾಕಾರು ಯೂಟ್ಯೂಬ್ ಮಾಡಿದ್ದಪ್ಪ ಅಂತ ಕೆಲವೊಬ್ಬೊಬ್ರಿಗೆ ಅನಿಸುತ್ತೆ. ಯಾಕೆಂದರೆ ನನ್ನ ಮಗನಿಗೂ ಅನಿಸಿದೆ, ಆ ಏಜಲ್ಲಿ ಆ ಥರ ಇರುತ್ತೆ. ಒಂದು ಸತಿ ಬಿದ್ದೆದ್ರೇ ಅಲ್ವಾ ನೆಕ್ಸ್ಟ್ ಟೈಮು ಬೀಳಬೇಕು ಬೇಡ ಅಂತ. ಅಲ್ಲಿ ಗುಂಡಿರುತ್ತೆ ಅಂತ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಬಿದ್ದುಬಿಟ್ಟಿರ್ತೀವಿ. ಬಿದ್ಮೇಲೆ ಮತ್ತೆ ನಾವು ಬುದ್ಧಿ ಕಲಿಬೇಕು. ಯಾವ ಥರ ನಾವು ಎದೆಲ್ಲ ಅಲ್ಲಿ ಗುಂಡಿದೆಯಪ್ಪ ನಾವು ಹೋಗ್ಬಾರ್ದು ಅಂತ ಮತ್ತೆ ಎಚ್ಚರಿಕೆ ಆಗುತ್ತೆ. ಅದೇ ಥರ ಏನು ಮಾಡೋಕ್ಕಾಗಲ್ಲ. 1 ಟೈಮ್ ಲಾಕ್ ಆಯ್ತಾ, 2 ಟೈಮ್ ಲಾಕ್ ಆಯ್ತಾ, 3 ಟೈಮು ಎಕ್ಸ್ಪೀರಿಯೆನ್ಸ್ ಇರುತ್ತೆ. 1 ಟೈಮ್ ಲಾಕ್ ಆಯಿತು ಅಂತ ಯಾರೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ರಿಕವರಿ ಮಾಡ್ಕೋಬೋದು. ಬುದ್ಧಿವಂತರಾದರೆ ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು, ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೋಬೋದು, ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೋದು, ಎಲ್ಲನೂ ಮಾಡ್ಕೋಬೋದು. ಮತ್ತು ಫರ್ ಡೇ ನೀವು ವಿಡಿಯೋ ಆಗ್ತಾ ಇತ್ತು ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. 100 ವ್ಯೂಸು ಓಡ್ತು ಅಂತ ಅಂದ ತಕ್ಷಣ ಯಾರೋ ಅದನ್ನು ಬೈ ಮಿಸ್ಟೇಕ್ ಮಾಡ್ಕೊಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು ವ್ಯೂಸ್ ಓಡ್ತು ಅಂದ ತಕ್ಷಣ 4 ಸಾವಿರ ವಾಚ್ ಅವರ್ ಆದಾಗ ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ಅದ್ರ ಅಡ್ವರ್ಟೈಸ್ಮೆಂಟ್ ದುಡ್ಡು ಯಾವುದೇ ಕಾರಣಕ್ಕೂ ನಿಮಗೆ ಬರೋಲ್ಲ. ಅರ್ನಿಂಗ್ 4 ಸಾವಿರ ವಾಚ್ ಅವರ್ ಆದಮೇಲೆ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ, ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. 4 ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಬಂದರೆ ಅದಕ್ಕೆ ಎಷ್ಟು ಜನ ನೋಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಅಪ್ಪೊಂದು ಅಷ್ಟೇ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು 45% ಯೂಟ್ಯೂಬ್ ಅವರು ಇಟ್ಕೊಂಡು ಇನ್ನು 55% ನಮಗೆ ಕೊಡೋದು. ಹಾಗಾಗಿ ಅಷ್ಟೇ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಯೂಟ್ಯೂಬಿಂದ ಎಷ್ಟು ಬರುತ್ತೆ ಅಂತ. ಅದು ನಿಮ್ಮ ಶ್ರಮ, ನಿಮ್ಮ ಪ್ರತಿಫಲ ಎಷ್ಟಾದ್ರೂ ಬರ್ಬೋದು. ಅದನ್ನು ನೀವು ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ನನಗೆ ಅಷ್ಟೇ ಬಂತು ಇಷ್ಟೇ ಬಂತು ಅಂತ. ಇನ್ನೊಂದು ಏನಪ್ಪ ಅಂತ ಅಂದರೆ, ಇನ್ನೂ ವೆರಿ ಇಂಪಾರ್ಟೆಂಟ್ ವಿಷಯಗಳು ಆ ಥರ ಎಲ್ಲ ಮಾಡಿದರೆ ಚೈಲ್ಡ್ ಈಸ್ ವೆರಿ ಸೇಫ್ಟಿ. ಇನ್ನೊಂದು ಸತಿ ಹೇಳ್ತಿದ್ದೀನಿ, ಆ ಥರ ಏನಾದ್ರು ಕಮಿಟಿ ಗೈಡ್ಲೈನ್ಸ್ ಆ ಥರ ಏನಾದ್ರು ಬಂತು ಅಂತ ಅಂದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಪೊಲೀಸ್ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಆ ಥರದ್ದೆಲ್ಲ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರ್ಯಾರು ಚೇಳ್ಸಿದ್ರ ಅವರೆಲ್ಲ ನನ್ನ ಮಗಂದು ವೀಡಿಯೋನ ಫಾಲೋ ಮಾಡ್ತಾಯಿರಿ, ವ್ಯೂಸ್ ನೋಡ್ತಾಯಿರಿ, ಯಾವ್ಯಾವ ಥರ ಏನೇನು ಮಾಡ್ತಾಯಿದ್ದಾರೆ ಅಂತ ನಿಮಗೂ ಐಡಿಯಾಸ್ ಬರುತ್ತೆ. ಯಾರ್ಯಾರು ಯೂಟ್ಯೂಬ್ನ ಮಾಡಬೇಕು ಅಂದ್ಕೊಂಡಿದ್ರು ಅವರೆಲ್ಲ ಮಾಡಿ. ಇದೊಂದೇ ಅಲ್ಲದಲ್ಲೇ ಆ್ಯಕ್ಟಿಂಗ್ ಕೂಡ ಮಾಡ್ತಾಯಿದ್ದಾನೆ. ಆಲ್ರೆಡಿ 1-2 ಮೂವಿನೂ ಮಾಡಿದ್ದಾನೆ. ನೆಕ್ಸ್ಟ್ ಮೂವಿಗೂ ಹೋಗ್ತಾನೆ. ಅದರಲ್ಲೂ ಎಲ್ಲ ವೀಡಿಯೋಸ್ ಅದರಲ್ಲಿದೆ, ಅಪ್ಲೋಡ್ ಮಾಡಿರೋದು ಎಲ್ಲ ನೋಡ್ತಾ ಇರಿ. ಯಾವ್ಯಾವ ಥರ ಮಾಡ್ತಾನೆ ಏನೇನು ಅಂತ ನಿಮಗೂ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲ ನಮ್ಮ ಗಜೇಂದ್ರ ಎನಿಮಿ ಆ್ಯಕ್ಟರ್ ಚಾನಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಯಾಕೆ ಅಂತ ಅಂದರೆ ಇಂಟ್ರಡಕ್ಷನ್ನು ನಾನಾಯಿತು ಅವನಾಯಿತು ಕೊಡ್ತಾ ಇರ್ಬೋದು. ಹಾಗಾಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಮತ್ತು ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಇತ್ತು, ಅದೆಲ್ಲ ಹೇಳೋಕ್ಕಾಗಲ್ಲ. ಅದರಿಂದ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ತುಂಬ ಮಳೆನೂ ಇತ್ತು. ಹಾಗಾಗಿ ಏನು ಮಾಡ್ತಿದ್ವಿ ಅಂತ ಅಂದರೆ, ಇವತ್ತಿಂದು ಲೈವ್ಸು ಯಾವ ಥರ ಮಾಡಬಹುದು ಯಾವ ಥರ ಮಾಡಬಾರ್ದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಕನೆಕ್ಟ್ ಆಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದರಿಂದ ನೀವು ವ್ಯೂಸ್ನ ನೋಡೋಕ್ಕೆ ಹೋಗಬೇಡಿ, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಎಕ್ಸಾಂಪಲ್ ನಿಮ್ದು ಯಾವುದೋ ಒಂದು ಫೋನ್ ಇರುತ್ತೆ, ಈಗ ಹಳೇದಾಯಿತು ಹೊಸ ಫೋನ್ ತೊಗೋತೀರಾ ಅಂದ್ಕೊಳ್ಳಿ, ಅದರಲ್ಲಿ ಇದ್ದಿದ್ದೇನೆಲ್ಲ ಜಿಮೇಲ್ ಇಮೇಲ್ ಎಲ್ಲನೂ ಹೊಸ ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅದೆಲ್ಲ ಏನಾಗುತ್ತಪ್ಪ ಅಂತ ಅಂದರೆ, ಅದು ಹಳೆ ಮೊಬೈಲಲ್ಲಿ ಫುಲ್ಲು ಏನಾಗುತ್ತೆ ಅಂತ ಅಂದರೆ, ಇದನ್ನು ತಿಳ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಅದು ಮೇಲೂ ಜಿಮೇಲ್ ಎಲ್ಲ ಇದಕ್ಕೆ ನಂಬರ್ಸ್ ಎಲ್ಲ ಸೇವ್ ಆಗಿರುತ್ತೆ, ಎಲ್ಲ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ರು ನೀವು. ಕೆಲವು ಸೆಟ್ಟಿಂಗ್ಸಲ್ಲಿ ನಿಮ್ಮದು ಹೊಸ ಮೊಬೈಲ್ಗಾದ್ರೂ ಹಳೆ ಮೊಬೈಲ್ ಏನಿರುತ್ತೆ ಅದೇ ಇರುತ್ತೆ. ಅದರಿಂದ ಬೇರೆ ಬೇರೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋದ್ರೂ ಅದು ಕೆಲವೊಂದು ಸತಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಹಳೆ ಮೊಬೈಲಿಂದ ಡಿಲೀಟ್ ಮಾಡ್ತೀನಿ ಅಂದರೆ ನಿಮ್ಮದು ಹೊಸ ಮೊಬೈಲಲ್ಲಿ ಮಾಡಿರೋ ಅಂಥದ್ದು ಡಿಲೀಟ್ ಆಗೋಗುತ್ತೆ. ಯಾರೋ ಆ ಥರ ಮಕ್ಳುಗಳು ಹಂಗೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಹಳಬ್ರು ಇರ್ತಾರೆ, ಅವರೆಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವರೆಲ್ಲ ಹರಿದು ನುರಿದು ನುಂಗಿ ನೀರು ಕುಡ್ದಿರ್ತಾರೆ. ನೀರು ಕುಡಿಯೋಷ್ಟು ಈಸಿ ಆಗಿರುತ್ತೆ ಅವರಿಗೆ. ಕೆಲವ್ರಿಗೆ ಏನಾಗುತ್ತೆ, ಹೊಸೊಬ್ಬರಿಗೆ ಮುದ್ದೆ ಗಂಟ್ಲೊಳಗೆ ಇಟ್ಕ್ಯಾರ ನುಂಗೋದೋ ಬೇಡವೋ ಅನ್ನೋ ಥರನೇ ಆಗಿರುತ್ತೆ. ಅದನ್ನೇನು ಮಾಡಬೇಕು, ನೀವು ಕ್ಲಿಯರಿಟಿಯಾಗಿ ನೀವು ಮಾಡ್ತಾ ಇರಬೇಕು. ಅರ್ಥ ಆಗಲಿಲ್ಲ ಅಂದರೆ ಕೆಲವರು ಯೂಟ್ಯೂಬರ್ಸ್ ಕಳೆದಿದ್ದಾರೆ, ಅವ್ರದ್ದು ವೀಡಿಯೋಸ್ ನೋಡಿ, ನಮ್ಮದು ವೀಡಿಯೋಸ್ನ ನೋಡ್ತಾ ಇರಿ, ನಿಮಗೂ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಯಾವ ಥರ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸಡನ್ ಅಂತ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಪ್ರಾಬ್ಲಮ್ಮು ಆಗದೇ ಇರೋ ಥರ ನೋಡ್ಕೊಳ್ಳಿ. ತುಂಬ ಪ್ರಾಬ್ಲಮ್ಸು ಯೂಟ್ಯೂಬ್ ಕಡೆಯಿಂದ ಆಗ್ತಾ ಇರುತ್ತೆ. ಯಾಕೆಂದರೆ ಯೂಟ್ಯೂಬ್ ಕಡೆಯಿಂದ ನಾವು ಮಾಡೋ ಪ್ರಾಬ್ಲಮ್ಸ ಯೂಟ್ಯೂಬ್ ನಮಗೆ ತೋರಿಸುತ್ತೆ, ಯಾವ ಥರ ಪ್ರಾಬ್ಲಮ್ ಆಗ್ತಾಯಿದೆ, ನೀವು ಏನೇನು ತಪ್ಪು ಮಾಡ್ತಾಯಿದ್ದೀರಾ ಅಂತೆಲ್ಲ ತೋರಿಸುತ್ತೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಅದು ತಪ್ಪು ತೋರಿಸೋ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ದಯಮಾಡಿ ಮಕ್ಕಳು ಏನಪ್ಪ ಅಂತಂದರೆ, ಈಗ ಮಕ್ಕಳೇ ವೆರಿ ಇಂಪಾರ್ಟೆಂಟ್, ಅವ್ರ ಸೇಫ್ಟಿ ವೆರಿ ಇಂಪಾರ್ಟೆಂಟು ಅಲ್ವಾ. ಮಕ್ಕಳು ಸೇಫ್ಟಿ ಇಂಪಾರ್ಟೆಂಟ್ ಆಗಿತ್ತು ಅಂತ ಅಂದ್ರೇ
ಅದು ನೋಡೋದು. ಮತ್ತು ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇರ್ತಾರೆ ಯೂಟ್ಯೂಬಲ್ಲಿ. ಯಾರು ಅಬ್ಸರ್ವ್ ಮಾಡಿದರೆ ಮಕ್ಕಳು ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾ ಇರೋ ಅಂಥವ್ರು ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇರೋದು. ಫಸ್ಟು ಯೂಟ್ಯೂಬು ನಿಮ್ಮದು ವೀಡಿಯೋ ಚೆನ್ನಾಗಿದೆಯಲ್ವ ಅಂತ ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿದ ಮೇಲೇ ಅದನ್ನು ಬಿಡುಗಡೆ ಆಗೋ ಥರ ಮಾಡೋದದು. ವ್ಯೂಸ್ ಎಲ್ಲ ತೋರಿಸೋದು. ಕಾಪಿರೈಟ್ ಅಂತ ಬಂದರೆ ಅದು ವಿಡಿಯೋ ಕಾಪಿರೈಟ್ ಬರುತ್ತೆ. ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಯಾರು ಯಾವುದೇ ತಕ್ಷಣ ಮೇಲಲ್ಲಿ ಮೆಸೇಜ್ ಬರುತ್ತೆ ನಿಮಗೆ. ಮೇಲೆಲ್ಲ ಕರೆಕ್ಟ್ ಇರಬೇಕು, ಮೇಲೆಲ್ಲ ಇಟ್ಟಿರಬೇಕು. ನಿಮ್ಮದು ಮೇಲೆ ಯಾವ ಹೆಸ್ರು ಹಾಕಿರ್ತೀರ ಅದೆಲ್ಲ ನೋಡಿ ಮಾಡಿ ನೀವು ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂತ ಅಂದರೆ ಎಲ್ಲ ಪರ್ಫೆಕ್ಟ್ಲಿ ಕರೆಕ್ಟಾಗಿ ಬರ್ತಾ ಇರುತ್ತೆ. ಹಾಗಾಗಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಒಂದು 10 ನಿಮಿಷ ದಯಮಾಡಿ ನೋಡಿ. ನಿಮಗೂ ತಿಳ್ಕೊಂಡಂಗೆ ಆಗುತ್ತೆ ಏನೇನು ಆಗುತ್ತೆ, ಏನೇನು ಹೋಗುತ್ತೆ ಅಂತ, ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ. ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ನೀವು ನೋಟ್ ಮಾಡ್ಕೊಂಡು ಹೊಸ್ದಾಗಿ ಮಾಡ್ತಾ ಇರಿ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಗಜೇಂದ್ರ ಎನ್ವಿ ಆ್ಯಕ್ಟರ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆಲ್ ವ್ಯೂಸ್.